Hello students, in the last class we discussed about valence bond theory and hybridization. So valence bond theory, how the atomic orbitals overlap, how the hybridization takes place, which are the types of hybridization, sp hybridization, sp2 hybridization, sp3 hybridization, and examples of those hybridization, and sp3d hybridization, sp3d2 hybridization. ಇದನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಈಗ ಲಾಸ್ಟ್ ಥಿಯರಿಗೆ ಬಂದ್ಬಿಡೋಣ. ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಲಾಸ್ಟ್ ಥಿಯರಿ, ದಟ್ ಈಸ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ದಿಸ್ ಇಸ್ ದ ರೈಟ್ ಮಾಡೆಲ್, ದಿಸ್ ಇಸ್ ದ ರೈಟ್ ಥಿಯರಿ ವಿಚ್ ಎಕ್ಸ್ಪ್ಲೈನ್ಸ್ ಈಚ್ ಅಂಡ್ ಎವ್ರಿಥಿಂಗ್. ನೋಡಿ, ವೇಲೆನ್ಸ್ ಬಾಂಡ್ ಥಿಯರಿ ಇಟ್ ಡಸ್ ನಾಟ್ ಎಕ್ಸ್ಪ್ಲೈನ್ ಎನಿಥಿಂಗ್ ಅಬೌಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ನಿಮಗೆ ಗೊತ್ತೇ ಇದೆ, ವೇಲೆನ್ಸ್ ಬಾಂಡ್ ಥಿಯರಿನಲ್ಲಿ ನಾವು ಬಾಂಡ್ ಆಂಗಲ್ ಅನ್ನ ಹೇಳ್ತೀವಿ, ಹೈಬ್ರಿಡೈಸೇಷನ್ ಹೇಳ್ತೀವಿ, ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅನ್ನ ಹೇಳ್ತೀವಿ, ಯಾವ ಅಟಾಮಿಕ್ ಆರ್ಬಿಟಲ್ಸ್ ಓವರ್ಲ್ಯಾಪ್ ಆಗಿದೆ ಅಂತ ಹೇಳ್ತೀವಿ. ಆದ್ರೆ ನಾವು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೇಳಿದೀವಾ ಅಥವಾ ಬಾಂಡ್ ಆರ್ಡರ್ ಹೇಳಿದೀವಾ? ಬಾಂಡ್ ಆರ್ಡರ್ ಇಸ್ ನಥಿಂಗ್ ಬಟ್ ಹೌ ಮೆನಿ ಬಾಂಡ್ಸ್ ಓವರ್ಲ್ಯಾಪ್ ಆರ್ ಹೌ ಮೆನಿ ಬಾಂಡ್ಸ್ ಆರ್ ಫಾರ್ಮ್ಡ್ ಬಿಟ್ವೀನ್ ದ ಟೂ ಆಟಮ್ಸ್ ಅಂತ ಏನಾದ್ರು ಹೇಳಿದೀವಾ? ಇಲ್ಲ. ಸೊ ಇದನ್ನೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡೋದು ಯಾವ್ದ್ರಲ್ಲಿ ಅಂದ್ರೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ಸೊ ವಾಟ್ ಆರ್ ದ ಪಾಸ್ಟುಲೇಟ್ಸ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂದ್ರೆ, ನೋಡಿ, ಫಸ್ಟ್ ಪಾಸ್ಟುಲೇಟ್ಸ್, electrons are present in molecular orbitals. ನೋಡ್ರಿ, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ನಲ್ಲಿ ಎಲೆಕ್ಟ್ರಾನ್ಸ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ನಲ್ಲಿ ಇರುತ್ತೆ. ಬಟ್ ನೀವೀಗ ವೇಲೆನ್ಸ್ ಬಾಂಡ್ ಥಿಯರಿ ಅಂತ ಏನ್ ನೋಡಿದ್ರಿ, ಅಲ್ಲಿ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ ಅಟೋಮಿಕ್ ಆರ್ಬಿಟಲ್ಸ್. ಆಟಮಿನ ಆರ್ಬಿಟಲ್ಸ್ ಅಲ್ಲಿ ಇರುತ್ತೆ, ಅದಕ್ಕೆ ನಾವು ಅಟೋಮಿಕ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಬಟ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ನಲ್ಲಿ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಲ್ಲಿ ಇರುತ್ತೆ. ಸೆಕೆಂಡ್ ಪಾಸ್ಟುಲೇಟ್, ಅಟೋಮಿಕ್ ಆರ್ಬಿಟಲ್ಸ್ ಕಂಬೈನ್ ಟು ಫಾರ್ಮ್ ಮಾಲಿಕ್ಯುಲರ್ ಆರ್ಬಿಟಲ್. ಅಟೋಮಿಕ್ ಆರ್ಬಿಟಲ್ಸ್ ಏನಿರುತ್ತೆ ಅದನ್ನ ಕಂಬೈನ್ ಆದ್ರೆ ಅದನ್ನ ನಾವು ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಂತ ಹೇಳಿ ಕರಿತೀವಿ. ವೆನ್ ಅಟೋಮಿಕ್ ಆರ್ಬಿಟಲ್ಸ್ ಕಂಬೈನ್, ದೆನ್ ಇಟ್ ಈಸ್ ಕಾಲ್ಡ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಎಂಬು ಅಂದ್ರೆ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಅಟೋಮಿಕ್ ಆರ್ಬಿಟಲ್ಸ್ ಆರ್ ಮಾನೋಸೆಂಟ್ರಿಕ್, ವೆರಾಸ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಆರ್ ಪಾಲಿಸೆಂಟ್ರಿಕ್. ಈಗ ಟೇಕ್ ಫಾರ್ ಎಕ್ಸಾಂಪಲ್, ಇದು ಒಂದು ಅಟೋಮಿಕ್ ಆರ್ಬಿಟಲ್, ಇದು ಒಂದು ಅಟೋಮಿಕ್ ಆರ್ಬಿಟಲ್. ಎರಡೂ ಈಗ ಏನಾಗಿದೆ, ಓವರ್ಲ್ಯಾಪ್ ಆಗಿ ಕಂಬೈನ್ ಆಗಿದೆ. ನೋಡಿ, ಇಲ್ಲಿ ದಿಸ್ ಇಸ್ ಡೈಸೆಂಟ್ರಿಕ್. ಈಗ ಇದು ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಎರಡು ಸೆಂಟರ್ ಇದೆ. ಸೊ ಎರಡು ಅಟೋಮಿಕ್ ಆರ್ಬಿಟಲ್. ಇಲ್ಲಿ ಇದು ಇಲ್ಲ, ಈ ಅಟೋಮಿಕ್ ಆರ್ಬಿಟಲ್ಸ್ ಎಲ್ಲ ಮಾನೋಸೆಂಟ್ರಿಕ್ ಅಂದ್ರೆ ಓನ್ಲಿ ಒನ್ ಸೆಂಟರ್ ಇದೆ ಅಟೋಮಿಕ್ ಆರ್ಬಿಟಲ್ ಅಲ್ಲಿ. ಬಟ್ ಮಾಲಿಕ್ಯುಲರ್ ಆರ್ಬಿಟಲ್ ಅಲ್ಲಿ ಏನಿದೆ, ಎರಡು ಸೆಂಟರ್ ಇದೆ. ಅದೇ ತರ 3 ಇರ್ಬೋದು, 4 ಇರ್ಬೋದು. ಹಾಗಾಗಿ ಪಾಲಿಸೆಂಟ್ರಿಕ್ ಅಂತ ಹೇಳಿ ಹೇಳ್ತಾ ಇದೀವಿ. ಮಾಲಿಕ್ಯುಲರ್ ಆರ್ಬಿಟಲ್ಸ್ ಆರ್ ಈಕ್ವಲ್ ಇನ್ ನಂಬರ್ ಆಸ್ ಕಂಪೇರ್ಡ್ ಟು ಅಟೋಮಿಕ್ ಆರ್ಬಿಟಲ್ಸ್. ನೋಡಿ, ನಂಬರ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಅಟೋಮಿಕ್ ಆರ್ಬಿಟಲ್ಸ್. ಅಂದ್ರೆ ಎಷ್ಟು ಅಟೋಮಿಕ್ ಆರ್ಬಿಟಲ್ಸ್ ಇರುತ್ತೋ ಅಷ್ಟು ಮಾಲಿಕ್ಯುಲರ್ ಆರ್ಬಿಟಲ್ಸ್ ಇರುತ್ತೆ. ಈಗ ಇಲ್ಲೇ ಎಕ್ಸಾಂಪಲ್ ತಗೋಬಹುದು, 2 ಅಟೋಮಿಕ್ ಆರ್ಬಿಟಲ್ಸ್, ಮಾಲಿಕ್ಯುಲರ್ ಆರ್ಬಿಟಲ್ಸ್ ಎಷ್ಟಿದೆ, 1 2 ಇದೆ. ರೈಟ್, ಎಷ್ಟು ಅಟೋಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗುತ್ತೋ ಅಷ್ಟೇ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಫಾರ್ಮೇಶನ್ ಆಗುತ್ತೆ. ಈಕ್ವಲ್ ಇನ್ ನಂಬರ್, ರೈಟ್, ಈಕ್ವಲ್ ನಂಬರ್ ಆಫ್ ಅಟೋಮಿಕ್ ಆರ್ಬಿಟಲ್ಸ್, ಈಕ್ವಲ್ ನಂಬರ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ದೇರ್ ಆರ್ 2 ಟೈಪ್ಸ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಲ್ಲಿ 2 ಟೈಪ್ಸ್ ಬರುತ್ತೆ. ಸೊ ಒನ್ ಈಸ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್, ಅನದರ್ ಒನ್ ಈಸ್ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ನೋಡಿ, ಏನಿದು ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್, ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್? Molecular orbitals are formed by the combination of atomic orbitals, by the attraction of atomic orbitals. ಇಲ್ಲಿ ಏನಾಗುತ್ತೆ, ಅಟ್ರಾಕ್ಷನ್ ಇರುತ್ತೆ, ಸೊ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಲ್ಲಿ ರಿಪಲ್ಷನ್ ಇರುತ್ತೆ. ಸೊ ರಿಪಲ್ಷನ್ ಇದ್ದು ದೂರ ದೂರ ಹೋಗುತ್ತೆ, ಅಲ್ಲಿ ನೋ ಬಾಂಡ್ ಫಾರ್ಮೇಶನ್ ಟೇಕ್ಸ್ ಪ್ಲೇಸ್, ಅಲ್ಲಿ ಯಾವುದೇ ರೀತಿ ಬಾಂಡಿಂಗ್ ಆಗೋದಿಲ್ಲ. In case of bonding molecular orbitals, bonds are formed, but in case of anti-bonding molecular orbitals, repulsion is present, no bond formation takes place. ಅಲ್ಲಿ ಯಾವುದೇ ರೀತಿ ಬಾಂಡ್ ಫಾರ್ಮೇಶನ್ ಆಗೋದಿಲ್ಲ. ಇಲ್ಲಿ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಲ್ಲಿ ಆಂಟಿ ಬಾಂಡಿಂಗ್, ನೋಡಿ, ಆಂಟಿ ಬಾಂಡಿಂಗ್, ನೋ ಬಾಂಡ್ ಫಾರ್ಮೇಶನ್ ಟೇಕ್ಸ್ ಪ್ಲೇಸ್ ಇನ್ ಕೇಸ್ ಆಫ್ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಬಟ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಲ್ಲಿ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಆಯ್ತಾ? ಇದು ಏನು ಅಂತ ನಿಮ್ಗೆ ಇನ್ನ ಹೋಗ್ತಾ ಮುಂದಕ್ಕೆ ಗೊತ್ತಾಗ್ತಾ ಹೋಗುತ್ತೆ. ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್, ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಲಾಸ್ಟ್ ಪಾಸ್ಟುಲೇಟ್ ಈಸ್ electrons are filled according to Hund's rule and Aufbau principle. ನೀವು ಸ್ಟ್ರಕ್ಚರ್ ಆಫ್ ಆಟಮ್ ಚಾಪ್ಟರ್ ಅನ್ನ ತಿಳ್ಕೊಂಡಿದ್ದೀರಾ, ಓದಿದ್ದೀರಾ.
ಸೊ ಅದರ ಪ್ರಕಾರ ಹೇಳೋದಾದ್ರೆ ಎಲೆಕ್ಟ್ರಾನ್ಸ್ ಆರ್ ಫಿಲ್ಡ್ ಅಕಾರ್ಡಿಂಗ್ ಟು ಹಂಟ್ಸ್ ರೂಲ್ ಅಂಡ್ ಆಫ್ಬೌ ಪ್ರಿನ್ಸಿಪಲ್. ಹಂಟ್ಸ್ ರೂಲ್ ಅಂದ್ರೆ ನಿಮಗೆ ಗೊತ್ತೇ ಇದೆ, pairing of electrons does not take place until all the orbitals of same subshell filled with single electron with parallel spin. So ಈ ಒಂದು ಹಂಟ್ಸ್ ರೂಲ್ ಪ್ರಕಾರನೇ ನಾವು ಮಾಲಿಕ್ಯುಲರ್ ಆರ್ಬಿಟಲ್ಸ್ ನಲ್ಲಿ ಕೂಡ ಎಲೆಕ್ಟ್ರಾನ್ಸ್ ನ ಫಿಲ್ ಮಾಡ್ತೀವಿ. ಜೊತೆಗೆ ಆಫ್ಬೌ ಪ್ರಿನ್ಸಿಪಲ್ ಅಂದ್ರೆ ಎಲೆಕ್ಟ್ರಾನ್ಸ್ ಆರ್ ಫಿಲ್ಡ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್. ಲೋಯರ್ ಎನರ್ಜಿ ಲೆವೆಲ್ ಇಂದ ಹೈಯರ್ ಎನರ್ಜಿ ಲೆವೆಲ್ ವರೆಗೂ ನಾವು ಎಲೆಕ್ಟ್ರಾನ್ಸ್ ಅನ್ನ ಫಿಲ್ ಮಾಡ್ತೀವಿ. ಲೋಯೆಸ್ಟ್ ಇಂದ ಹೈಯೆಸ್ಟ್ ಹೋಗಬೇಕು. ಸೊ ಈ ಒಂದು ಎರಡು ರೂಲ್ಸ್ ಅನ್ನು ನಾವು ಎಲೆಕ್ಟ್ರಾನ್ಸ್ ಫಿಲ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಿ ಎಲ್ಲಿ, ಮಾಲಿಕ್ಯುಲರ್ ಆರ್ಬಿಟಲ್ಸ್ ನಲ್ಲಿ. ಗೊತ್ತಾಯ್ತಾ? ಸೊ ದಿಸ್ ಇಸ್ ಆಲ್ ಅಬೌಟ್ ಪಾಸ್ಟುಲೇಟ್ಸ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ನೆಕ್ಸ್ಟ್, ಫಾರ್ಮೇಶನ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಅಂದ್ರೆ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಹೇಗೆ ಫಾರ್ಮೇಶನ್ ಆಗುತ್ತೆ? ಅದು LCA. LCA ಅಂದ್ರೆ ಲೀನಿಯರ್ ಕಾಂಬಿನೇಷನ್ ಆಫ್ ಅಟೋಮಿಕ್ ಆರ್ಬಿಟಲ್ಸ್. ಅಟೋಮಿಕ್ ಆರ್ಬಿಟಲ್ಸ್ ಲೀನಿಯರ್, ರೈಟ್? ಸೊ ಲೀನಿಯರ್ ಆಗಿ ಕಂಬೈನ್ ಆಗುತ್ತೆ ಟು ಫಾರ್ಮ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ನೋಡಿ ಹೇಗೆ ಅಂತ ತೋರಿಸ್ತೀನಿ. ಸೊ ಫಾರ್ಮೇಶನ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಸಿಂಬಲ್ psi, ರೈಟ್? ಮಾಲಿಕ್ಯುಲರ್ ಆರ್ಬಿಟಲ್ಸ್ ಫಾರ್ಮೇಶನ್ ಅನ್ನ psi ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಸಪೋಸ್ ಟೇಕ್ ಫಾರ್ ಎಕ್ಸಾಂಪಲ್ ಆಟಮ್ A ಅಂಡ್ B ಈಸ್ ಕಂಬೈನ್ಡ್. ಆಟಮ್ A ಮತ್ತೆ B ಕಂಬೈನ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ನೋಡಿ ಇಲ್ಲಿ psi AB ಅಂದ್ರೆ ಫಾರ್ಮೇಶನ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ that is equal to psi A plus or minus psi B. ಇಲ್ಲಿ ಪ್ಲಸ್ ಆರ್ ಮೈನಸ್ ಅಂತ ಯಾಕೆ ಬರ್ತಿದ್ದೀನಿ ಅಂತಂದ್ರೆ ನೋಡಿ, ಒಂದು ಬಾಂಡಿಂಗ್, ಇನ್ನೊಂದು ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಹೇಳಿದೆ. ಈಗ ನೋಡಿ psi AB is equal to psi A plus psi B. This is bonding molecular orbital. BM bonding molecular orbital ಅಂತ ಹೇಳಿ ಕರೀತೀವಿ. ಅಂದ್ರೆ ಇಲ್ಲಿ ಅಟ್ರಾಕ್ಷನ್ ಫೋರ್ಸ್ ಇರುತ್ತೆ, ಬಾಂಡ್ ಫಾರ್ಮೇಶನ್ ಆಗುತ್ತೆ. ಅದೇ psi star AB ಅಂತ ತಗೊಳ್ತೀನಿ. ಇಲ್ಲಿ ಸ್ಟಾರ್ ಅಂತ ಬರ್ತಿದ್ದೀನಿ ಅಂದ್ರೆ ದಟ್ ಈಸ್ ಆಂಟಿ ಬಾಂಡಿಂಗ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ. psi A minus psi B ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಇಲ್ಲಿ ಮೈನಸ್ ಯಾಕೆ ಬರ್ತಿದ್ದೀನಿ ಅಂದ್ರೆ ಇಲ್ಲಿ ರಿಪಲ್ಷನ್ ಫೋರ್ಸ್ ಇರುತ್ತೆ. ಡ್ಯೂ ಟು ಪ್ರೆಸೆನ್ಸ್ ಆಫ್ ರಿಪಲ್ಷನ್ ಫೋರ್ಸ್ ನೋ ಬಾಂಡ್ ಫಾರ್ಮೇಶನ್ ಟೇಕ್ಸ್ ಪ್ಲೇಸ್ ಇನ್ ಕೇಸ್ ಆಫ್ psi star. ಗೊತ್ತಾಯ್ತಾ? ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಹೇಗೆ ಕಂಬೈನ್ ಆಗುತ್ತಿಲ್ಲಿ? ಹೌ ಅಟೋಮಿಕ್ ಆರ್ಬಿಟಲ್ಸ್ ಕಂಬೈನ್ ಟು ಫಾರ್ಮ್ ಬಾಂಡ್ಸ್, ಇದನ್ನ ಮೆನ್ಷನ್ ಮಾಡ್ಕೊಂಡ್ರ ಈಗ ತೋರಿಸ್ತೀನಿ ನೋಡ್ರಿ ಹೌ ದೇ ಕಂಬೈನ್ ಅಂತ. ಸೊ ನನ್ನ ಹತ್ರ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಇದೆ. ಎನರ್ಜಿ E ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ದಿಸ್ ಒನ್ ಈಸ್ ನೋಡಿ, ಅಟೋಮಿಕ್ ಆರ್ಬಿಟಲ್ಸ್ ಆ ಕಡೆ ಈ ಕಡೆ ಇದೆ, ಮಧ್ಯದಲ್ಲಿರೋದು ಮಾಲಿಕ್ಯುಲರ್ ಆರ್ಬಿಟಲ್ಸ್. ಇದು ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಎನರ್ಜಿ ಜಾಸ್ತಿ ಇರೋದು ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಸಪೋಸ್ ಲೆಟ್ ಅಸ್ ಕನ್ಸಿಡರ್ H2 ಮಾಲಿಕ್ಯೂಲ್ ಅಂತ ಕನ್ಸಿಡರ್ ಮಾಡೋಣ, ಹೈಡ್ರೋಜನ್ ಮಾಲಿಕ್ಯೂಲ್. ಇಲ್ಲೊಂದು ಹೈಡ್ರೋಜನ್ ಬರೀತೀನಿ, ಇಲ್ಲೊಂದು ಹೈಡ್ರೋಜನ್ ಬರೀತೀನಿ. ಹೈಡ್ರೋಜನ್ ಅಟೋಮಿಕ್ ನಂಬರ್ ಇಸ್ 1, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s1. ಸೊ ಇದು 1s ಆರ್ಬಿಟಲ್, ಇದು 1s ಆರ್ಬಿಟಲ್. ಈ ಹೈಡ್ರೋಜನ್ ಆಟಮ್ದು, ಈ ಹೈಡ್ರೋಜನ್ ಆಟಮ್ದು 1 ಎಲೆಕ್ಟ್ರಾನ್ ಇದೆ. 1 ಎಲೆಕ್ಟ್ರಾನ್ ಇಲ್ಲಿ ಫಿಲ್ ಮಾಡ್ತೀನಿ, ಇನ್ನೊಂದು ಎಲೆಕ್ಟ್ರಾನ್ ಇಲ್ಲಿ ಫಿಲ್ ಮಾಡ್ತೀನಿ. ಸೊ ಅಟೋಮಿಕ್ ಆರ್ಬಿಟಲ್ಸ್ ಆಫ್ ಫಿಲ್ಡ್ ನೋಡಿ, ಆ ಕಡೆ ಈ ಕಡೆ ಇರೋದು ಅಟೋಮಿಕ್ ಆರ್ಬಿಟಲ್ಸ್. ಈ ಅಟೋಮಿಕ್ ಆರ್ಬಿಟಲ್ಸ್ ಈಗ ಫಿಲ್ ಆಗಿದೆ ಹೈಡ್ರೋಜನ್. ಈಗ ನೋಡಿ ಎರಡು ಕಂಬೈನ್ ಆಗುತ್ತೆ. ಕಂಬೈನ್ ಆದಾಗ ನೋಡಿ, ಇದರಲ್ಲಿ ಇರ್ತಕ್ಕಂಥ ಒಂದು ಎಲೆಕ್ಟ್ರಾನ್, ಇದರಲ್ಲಿ ಇರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ಇಲ್ಲಿಗೆ ಬರುತ್ತೆ. ಒಂದು ಕ್ಲಾಕ್ ವೈಸ್, ಇನ್ನೊಂದು ಆಂಟಿ ಕ್ಲಾಕ್ ವೈಸ್ ಫಾರ್ಮೇಶನ್ ಮಾಡುತ್ತೆ. ಸೊ ಇಟ್ ಫಾರ್ಮ್ಸ್ ಎ ಬಾಂಡ್. ಈಗ ಇದು ಬಾಂಡ್ ಫಾರ್ಮೇಶನ್ ಮಾಡುತ್ತೆ. ಇದಕ್ಕೆ ನಾವು ಏನಂತ ಕರಿತೀವಿ? ಲೀನಿಯರ್ ಕಾಂಬಿನೇಷನ್ ಆಫ್ ಅಟೋಮಿಕ್ ಆರ್ಬಿಟಲ್ಸ್. ಇಲ್ಲಿ ಬಾಂಡಿಂಗ್ ಆಗ್ತಾ ಇದೆ ನೋಡಿ, ಬಾಂಡಿಂಗ್ ಎನರ್ಜಿ ಕಡಿಮೆ ಇದೆ, ಆಂಟಿ ಬಾಂಡಿಂಗ್ ಎನರ್ಜಿ ಜಾಸ್ತಿ ಇದೆ. ಸೊ ದಿಸ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಇಸ್ ರೆಪ್ರೆಸೆಂಟೆಡ್ ಬೈ ಸಿಗ್ಮಾ 1s ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಯಾಕೆಂದ್ರೆ ಇಲ್ಲಿ ಸಿಗ್ಮಾ ಬಾಂಡ್ ಫಾರ್ಮೇಶನ್ ಆಗುತ್ತೆ, ಅಟ್ರಾಕ್ಷನ್ ಫೋರ್ಸ್ ಇದೆ, ಬಾಂಡ್ ಫಾರ್ಮೇಶನ್ ಆಗುತ್ತೆ. ಬಟ್ ಇಲ್ಲಿ ನೋಡಿ, ಆಂಟಿ ಬಾಂಡಿಂಗ್ ಇಸ್ ರೆಪ್ರೆಸೆಂಟೆಡ್ ಬೈ ಸಿಗ್ಮಾ ಸ್ಟಾರ್ 1s. ಇಲ್ಲಿ ಸ್ಟಾರ್ ಅಂತ ನಾನು ಹೇಳಿದ್ದೀನಿ, ಸ್ಟಾರ್ ಇಸ್ ನಥಿಂಗ್ ಬಟ್ ಆಂಟಿ ಬಾಂಡಿಂಗ್ ಅಂತ. ರಿಪಲ್ಷನ್ ಫೋರ್ಸ್ ಇರುತ್ತೆ, ನೋ ಬಾಂಡ್ ಫಾರ್ಮೇಶನ್ ಟೇಕ್ಸ್ ಪ್ಲೇಸ್. ಇಲ್ಲಿ ಕೂಡ ಎಲೆಕ್ಟ್ರಾನ್ ಫಿಲ್ ಆಗುತ್ತೆ,
ಯಾವಾಗ ಆಫ್ಟರ್ ಫಿಲ್ಲಿಂಗ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಯಾವಾಗಲೂ ಫಸ್ಟ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಗೆ ಫಿಲ್ ಆಗಬೇಕು. ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಗೆ ಫಿಲ್ ಆದ್ಮೇಲೆ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಗೆ ಎಲೆಕ್ಟ್ರಾನ್ಸ್ ಫಿಲ್ ಆಗುತ್ತೆ. ಗೊತ್ತಾಯ್ತಾ? ಸೊ ಇದಕ್ಕೆ ನಾವು ಫಾರ್ಮೇಶನ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಸ್, ಈಗ ಇಲ್ಲಿ 1s ಮಾಲಿಕ್ಯುಲರ್ ಆರ್ಬಿಟಲ್ ಫಾರ್ಮೇಶನ್ ಆಗಿದೆ. ಇದಕ್ಕೆ ನಾವು ಫಾರ್ಮೇಶನ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಲೀನಿಯರ್ ಕಾಂಬಿನೇಷನ್ ಆಫ್ ಅಟೋಮಿಕ್ ಆರ್ಬಿಟಲ್ಸ್. ಸೊ ಈಗ ಇನ್ನು ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ದಟ್ ಈಸ್ ಕಂಡೀಷನ್ಸ್ ಫಾರ್ ಕಂಬೈನಿಂಗ್ ಅಟೋಮಿಕ್ ಆರ್ಬಿಟಲ್ಸ್. ಅಟೋಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗಬೇಕು ಅಂದ್ರೆ ಏನೇನ್ ಕಂಡೀಷನ್ಸ್ ಅದು ಸ್ಯಾಟಿಸ್ಫೈ ಮಾಡಬೇಕು ಅಂತ. ಅಟೋಮಿಕ್ ಆರ್ಬಿಟಲ್ ಮಸ್ಟ್ ಹ್ಯಾವ್ ನಿಯರ್ಲಿ ಸೇಮ್ ಎನರ್ಜಿ. ಅಟೋಮಿಕ್ ಆರ್ಬಿಟಲ್ಸ್ ಗೆ ಎನರ್ಜಿ ಏನಾಗಿರಬೇಕು, ನಿಯರ್ಲಿ ಸೇಮ್ ಇರಬೇಕು. ನೋಡ್ರಿ ಇಲ್ಲಿ 1s ಆರ್ಬಿಟಲ್ 1s ಆರ್ಬಿಟಲ್, ಅಟೋಮಿಕ್ ಆರ್ಬಿಟಲ್ಸ್ 1s ಇದೆ, ಎನರ್ಜಿ ಇಸ್ ಎಕ್ಸಾಕ್ಟ್ಲಿ ಸೇಮ್. ಇದು ಏನ್ ಮಾಡುತ್ತೆ, ಬಾಂಡ್ ಫಾರ್ಮೇಶನ್ ಮಾಡುತ್ತೆ, ಓವರ್ಲ್ಯಾಪ್ ಆಗುತ್ತೆ. ಸೊ ನಿಯರ್ಲಿ ಸೇಮ್ ಎನರ್ಜಿ ಇರಬೇಕು. ನಿಯರ್ಲಿ ಸೇಮ್ ಎನರ್ಜಿ ಅಟ್ಲೀಸ್ಟ್ 1s ಇಲ್ಲ ಅಂತಂದ್ರೂ ಅದಕ್ಕೆ ನಿಯರೆಸ್ಟ್ ಆದಂತ ಎನರ್ಜಿ, ಅಥವಾ 2s ಇತ್ತು ಅಂತಂದ್ರೆ ಆ 2s ಅಥವಾ 2p ಆಗುತ್ತೆ. ಬಟ್ ಅದಕ್ಕಿಂತ ಹೈಯರ್ ಎನರ್ಜಿ ಅಥವಾ ಅದಕ್ಕಿಂತ ಲೋಯರ್ ಎನರ್ಜಿ ಆದ್ರೆ ಬಾಂಡ್ ಫಾರ್ಮೇಶನ್ ಮಾಡೋದಿಲ್ಲ. ದೇ ಮಸ್ಟ್ ಅಂಡ್ ಶುಡ್ ದೇ ಹ್ಯಾವ್ ನಿಯರ್ಲಿ ಸೇಮ್ ಎನರ್ಜಿ. ನೆಕ್ಸ್ಟ್ ಸೇಮ್ ಸಿಮೆಟ್ರಿ. ನೋಡಿ ಸೇಮ್ ಸಿಮೆಟ್ರಿ ಅಂದ್ರೆ ಈಗ ಸಪೋಸ್ ಇದು px ಯಾವಾಗಲೂ px ಜೊತೆಗೆ ಓವರ್ಲ್ಯಾಪ್ ಆಗುತ್ತೆ. ಯಾಕೆಂದ್ರೆ ನೋಡಿ ಈ ತರ ಎರಡು ಸಿಮೆಟ್ರಿ ಸೇಮ್ ಇದೆ, ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಇದೆ. ಬಟ್ pz ಇತ್ತು ಅಂತಂದ್ರೆ ದಿಸ್ ಇಸ್ pz ಇತ್ತು ಅಂದ್ರೆ ಇಟ್ ಕ್ಯಾನ್ ನೆವರ್ ಕಂಬೈನ್ ವಿತ್ px. ಯಾಕೆಂದ್ರೆ ಸಿಮೆಟ್ರಿ ಚೇಂಜ್ ಇದೆ, ಒಂದು z ಹಿಂಗಿದೆ, ಇನ್ನೊಂದು x ಹಿಂಗಿದೆ, ಅಥವಾ ನೀವು y ಅಂತ ತಗೋಬಹುದು. ನೋಡಿ ದಿಸ್ ಇಸ್ py. ಸೊ py ಸ್ಲೈಟ್ ಹಿಂಗೆ ಡಯಾಗ್ನಲ್ ಶೇಪ್ ಅಲ್ಲಿ ಇದೆ. ಸೊ py ಇಟ್ ಕ್ಯಾನ್ ನೆವರ್ ಕಂಬೈನ್ ವಿತ್ ಐದರ್ px ಆರ್ pz. ಎರಡು ಜೊತೆಗೂ ಕಂಬೈನ್ ಆಗುತ್ತಲ್ಲ, ಯಾಕಂದ್ರೆ ಓರಿಯಂಟೇಶನ್ ಇಸ್ ಡಿಫರೆಂಟ್. ಗೊತ್ತಾಯ್ತಾ? ಸೊ ಹಾಗಾಗಿ ಸಿಮೆಟ್ರಿ ಏನಾಗಿರ್ಬೇಕು, ಸೇಮ್ ಇರಬೇಕು. ಸೇಮ್ ಇದ್ರೆ ಮಾತ್ರ ಅಲ್ಲಿ ಏನಾಗುತ್ತೆ, ಓವರ್ಲ್ಯಾಪಿಂಗ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಓವರ್ಲ್ಯಾಪ್ ಟು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಇಲ್ಲಿ ಓವರ್ಲ್ಯಾಪ್ ಬಹಳ ಸ್ಟ್ರಾಂಗ್ ಆಗಿ ಆಗ್ಬೇಕು. ಸ್ಟ್ರಾಂಗ್ ಆಗಿ ಓವರ್ಲ್ಯಾಪ್ ಆದ್ರೆ ಮಾತ್ರ ಅದನ್ನ ನಾವು ಸ್ಟ್ರಾಂಗ್ ಬಾಂಡ್ ಅಂತ ಹೇಳಿ ಕರಿತೀವಿ. ಅವಾಗ ಮಾತ್ರ ಬಾಂಡ್ ಸ್ಟ್ರಾಂಗ್ ಆಗಿದ್ದು ಬಾಂಡ್ ಫಾರ್ಮೇಶನ್ ಮಾಡುತ್ತೆ. ಅದರ್ವೈಸ್ ಬಾಂಡ್ ವಿಲ್ ಬಿ ವೀಕರ್, ಮಾಲಿಕ್ಯೂಲ್ ವಿಲ್ ಬಿ ಅನ್ಸ್ಟೇಬಲ್. ಮಾಲಿಕ್ಯೂಲ್ ಅನ್ಸ್ಟೇಬಲ್ ಆಗಿಬಿಡುತ್ತೆ. ಗೊತ್ತಾಯ್ತಾ? ಸೊ ದೀಸ್ ಆರ್ ಆಲ್ ದ ಕಂಡೀಷನ್ಸ್ ಫಾರ್ ಕಂಬೈನಿಂಗ್ ಆಫ್ ಅಟೋಮಿಕ್ ಆರ್ಬಿಟಾಲ್ಸ್. ಓಕೆ, ನೆಕ್ಸ್ಟ್ ಎನರ್ಜಿ ಲೆವೆಲ್ ಡಯಾಗ್ರಾಮ್. ಎನರ್ಜಿ ಲೆವೆಲ್ ಡಯಾಗ್ರಾಮ್ ಫಾರ್ ಮಾಲಿಕ್ಯುಲರ್ ಆರ್ಬಿಟಾಲ್ಸ್. ಇದೇ ನಿಮಗೆ ಇಂಪಾರ್ಟೆಂಟ್. ದಿಸ್ ಈಸ್ ದ ಲೈಫ್ ಆಫ್ ದಿಸ್ ಚಾಪ್ಟರ್. ಇದ್ರ ಮೇಲೆ ನಿಮಗೆ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಅನ್ನ ಕೇಳ್ತಾರೆ. ಸೊ ಹಾಗಾಗಿ ಇದನ್ನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ರಿ ಇದನ್ನ. ಓಕೆ, ಎನರ್ಜಿ ಲೆವೆಲ್ ಡಯಾಗ್ರಾಮ್. ಸೊ ಕ್ವಶನ್ ಬಂದೇ ಬರುತ್ತೆ. ಗೊತ್ತಾಯ್ತಾ? ಸೊ ಫಸ್ಟ್ ಎನರ್ಜಿ ಲೆವೆಲ್ಸ್ ಹೇಗಿದೆ, ವಾಟ್ ಇಸ್ ದ ಆರ್ಡರ್, ಹೌ ಟು ರೈಟ್ ಇಟ್, ಇದನ್ನ ತಿಳ್ಕೊಳ್ರಿ. ಲೇಟರ್ ಇದ್ರ ಮೇಲೆ ಹೇಗೆ ಕ್ವಶನ್ ಬರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ಓಕೆ, ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಫಾರ್ಮೇಶನ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಲ್ಲಿ. ಈ ಸೈಡ್ ಅಲ್ಲಿ ಏನಿರುತ್ತೆ, ದೀಸ್ ಆರ್ ಆಲ್ ಅಟೋಮಿಕ್ ಆರ್ಬಿಟಲ್ಸ್. ಸೈಡ್ ಅಲ್ಲಿ ಇರೋದೆಲ್ಲ ಏನಿದು, ಅಟೋಮಿಕ್ ಆರ್ಬಿಟಲ್ಸ್. ಮಿಡಲ್ ಅಲ್ಲಿ ಏನಿದೆ, ಇದೆಲ್ಲ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಮಿಡಲ್ ಅಲ್ಲಿ ಇರೋದೆಲ್ಲ ಯಾವುದು, ಮಾಲಿಕ್ಯುಲರ್ ಆರ್ಬಿಟಲ್ಸ್. ಸೊ ನೋಡಿ ಇಲ್ಲಿ 1s atomic orbital, 2s atomic orbital, 2p atomic orbital. ನೀವು ಹೆಂಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತಿರಲ್ಲ, 1s 2s 2p, 1s ಅಲ್ಲಿ 2 ಎಲೆಕ್ಟ್ರಾನ್ಸ್, 2s 2 2p 6. ಅದೇ ತರ ಇಲ್ಲಿ ಕೂಡ ಅಷ್ಟೇನೆ, 1s 2s 2p. ಆ 2p ಅಂದ್ರೆ 2px 2py 2pz ಅಂತೇಳಿ ಬರುತ್ತೆ. ಗೊತ್ತಾಯ್ತಾ? ಸೊ ಇದು ಅಟೋಮಿಕ್ ಆರ್ಬಿಟಲ್ಸ್ ಆಯ್ತು. ಆ ಕಡೆ ಈ ಕಡೆ ಅಟೋಮಿಕ್ ಆರ್ಬಿಟಲ್ಸ್. ನೋಡಿ ಮಿಡಲ್ ಅಲ್ಲಿ ಮಾಲಿಕ್ಯುಲರ್ ಆರ್ಬಿಟಲ್ಸ್, ಅದನ್ನ ಸಿಗ್ಮಾ 1s, ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್, ಆಂಟಿ ಬಾಂಡಿಂಗ್ ಸಿಗ್ಮಾ ಸ್ಟಾರ್ 1s, ಸಿಗ್ಮಾ 2s, ಸಿಗ್ಮಾ ಸ್ಟಾರ್ 2s. ಇಲ್ಲಿ ನೋಡಿ ಸಿಗ್ಮಾ ಸಿಗ್ಮಾ ಸ್ಟಾರ್. ಸಿಗ್ಮಾ ಅಂದ್ರೆ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ನಾನು ಎಲ್ಲಿ ಸ್ಟಾರ್ ಬರೀತೀನೋ ಅದೆಲ್ಲನೂ ಏನು, ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಸ್ಟಾರ್ ಬಂದ್ರೆ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಗೊತ್ತಾಯ್ತಾ? ನೆಕ್ಸ್ಟ್ ಸಿಗ್ಮಾ 2s ಅಂತ ಇದೆ, ಬಾಂಡಿಂಗ್. ಸಿಗ್ಮಾ ಸ್ಟಾರ್ 2s ಆಂಟಿ ಬಾಂಡಿಂಗ್. ಸಿಗ್ಮಾ 2pz, pi 2px, pi 2py, these are all bonding. ನೆಕ್ಸ್ಟ್ ಮೇಲ್ಗಡೆ ಬರ್ತೀನಿ ನೋಡಿ, pi star 2px,
pi star 2py, sigma star 2pz. ಸೊ ಇದೆಲ್ಲನೂ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಈಗ ನೋಡಿ, ಮಾಲಿಕ್ಯುಲರ್ ಆರ್ಬಿಟಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಇದೆ. ಏನಿದೆ? ಮಾಲಿಕ್ಯುಲರ್ ಆರ್ಬಿಟಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಅದನ್ನ ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ರಿ, ಅದೇ ಇಂಪಾರ್ಟೆಂಟ್, ಅದನ್ನು ಬರಿಬೇಕು ನಾವು. ನೋಡ್ರಿ, ಇನ್ ಕೇಸ್ ಆಫ್ atomic number of elements which is equal to 8 or greater than 8, equal to 8 ಇದ್ದು ಅಥವಾ greater than 8 ಇದ್ರೆ ಅದರ ಆರ್ಡರ್ ನೋಡಿ ನಾನು ತಿಳಿಸ್ಕೊಡ್ತೀನಿ. ಆರ್ಡರ್ ಫಸ್ಟ್ ನೋಡಿ, ಮಾಲಿಕ್ಯುಲರ್ ಆರ್ಬಿಟಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಮಾಲಿಕ್ಯುಲರ್ ಆರ್ಬಿಟಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸಿಗ್ಮಾ 1s less than sigma star 1s less than sigma 2s less than sigma star 2s less than sigma star 2s ಅಂದ್ರೆ ಯಾವ್ದಿದೆ? s sigma 2pz less than ಇಲ್ಲಿ ಬರೀತೀನಿ, ಇಲ್ಲೇನಿದೆ? sigma 2pz ಆದ್ಮೇಲೆ less than pi 2px is equal to pi 2py ಇದೆ. ಬ್ರಾಕೆಟ್ ಹಾಕ್ತೀನಿ. pi 2px is equal to pi 2py. ಅವೆರಡರ ಎನರ್ಜಿ ಸೇಮ್ ಇದೆ, ಹಾಗಾಗಿ ಬ್ರಾಕೆಟ್ ಹಾಕಿದ್ದೀನಿ. ಲೆಸ್ ದ್ಯಾನ್ ಅದ್ರ ಮೇಲ್ಗಡೆ pi star 2px is equal to pi star 2py ಲೆಸ್ ದ್ಯಾನ್ ಅದ್ರ ಮೇಲೆ ಆಗುತ್ತೆ ನೋಡಿ, sigma star 2pz. So this is how you have to write the molecular orbital electronic configuration. So ಉದ್ದಕ್ಕೆ ಈ ರೀತಿ ಬರ್ಕೊಂತಾ ಹೋಗಬೇಕಾಗುತ್ತೆ ನೀವು molecular orbital electronic configuration. ಅದರಲ್ಲಿ ನಾನು ನೋಡ್ರಿ, ಈಗ ಎನರ್ಜಿ ಲೆವೆಲ್ ಡಯಾಗ್ರಾಮ್ ನಾನು ತೋರಿಸಿದ ನಿಮಗೆ ಅಟೋಮಿಕ್ ನಂಬರ್ 8 is equal to 8 or greater than 8 ಅಂತ, ರೈಟ್? ಈಕ್ವಲ್ ಟು 8 ಇರಬೇಕು ಅಥವಾ ಗ್ರೇಟರ್ than 8 ಇರಬೇಕು. ಈಕ್ವಲ್ ಟು 8 or greater than 8 ಇದೆ ನೋಡಿ. ಇಲ್ಲಿ ಆಫ್ಟರ್ ಸಿಗ್ಮಾ ಸ್ಟಾರ್ 2pz ಆದ್ಮೇಲೆ ಸಿಗ್ಮಾ ಸ್ಟಾರ್ 2s ಆದ್ಮೇಲೆ ಸಿಗ್ಮಾ 2pz ಬರುತ್ತೆ, ರೈಟ್? ಆಫ್ಟರ್ ಸಿಗ್ಮಾ ಸ್ಟಾರ್ 2s ಸಿಗ್ಮಾ 2pz ಆರ್ಬಿಟಲ್ ಇರುತ್ತೆ. ಯಾವ್ದಲ್ಲಿ? ಅಟೋಮಿಕ್ ನಂಬರ್ 8 is equal to 8 or greater than 8. ಅಟೋಮಿಕ್ ನಂಬರ್ equal to 8 or greater than 8 ಅಂದ್ರೆ ಸ್ಪೆಷಲಿ ಆಕ್ಸಿಜನ್ ಮಾಲಿಕ್ಯೂಲ್, ಫ್ಲೋರಿನ್ ಮಾಲಿಕ್ಯೂಲ್, ನಿಯಾನ್ ಮಾಲಿಕ್ಯೂಲ್, ಈ ಮೂರಕ್ಕೆ ಬರುತ್ತೆ. ಎಕ್ಸಾಂಪಲ್ಸ್ ಯಾವ್ದು ಅಂದ್ರೆ ಆಕ್ಸಿಜನ್ ಮಾಲಿಕ್ಯೂಲ್, ಫ್ಲೋರಿನ್ ಮಾಲಿಕ್ಯೂಲ್ ಅಂಡ್ ನಿಯಾನ್ ಮಾಲಿಕ್ಯೂಲ್, ರೈಟ್? ನೆಕ್ಸ್ಟ್ ನೋಡ್ರಿ, ಅಟೋಮಿಕ್ ನಂಬರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 7 ಅಥವಾ 7 ಗಿಂತ ಕಡಿಮೆ ಇತ್ತು ಅಂದ್ರೆ ಈ ಎನರ್ಜಿ ಲೆವೆಲ್ ಡಯಾಗ್ರಾಮ್. ಅದರಲ್ಲಿ ನೋಡಿ, ಅಗೇನ್ ಸಿಗ್ಮಾ 1s, ಸಿಗ್ಮಾ ಸ್ಟಾರ್ 1s, ಸಿಗ್ಮಾ 2s, ಸಿಗ್ಮಾ ಸ್ಟಾರ್ 2s. ನೋಡಿ, ಸಿಗ್ಮಾ ಸ್ಟಾರ್ 2s ಆದ್ಮೇಲೆ ಏನ್ ಬರುತ್ತೆ? ಪೈ ಬಂದ್ಬಿಡುತ್ತೆ ನೋಡಿ. ಇದೇ ಡಿಫರೆನ್ಸ್. ಸಿಗ್ಮಾ ಸ್ಟಾರ್ 2s ಆದ್ಮೇಲೆ ಸಿಗ್ಮಾ 2pz ಇನ್ ಕೇಸ್ ಆಫ್ ಅಟೋಮಿಕ್ ನಂಬರ್ ಈಕ್ವಲ್ ಟು 8 or greater than 8. ಸಿಗ್ಮಾ ಸ್ಟಾರ್ 2s ಆದ್ಮೇಲೆ pi 2px, pi 2py ಇನ್ ಕೇಸ್ ಆಫ್ ಅಟೋಮಿಕ್ ನಂಬರ್ ಲೆಸ್ ದ್ಯಾನ್ 7 or ಈಕ್ವಲ್ ಟು 7 ಇದ್ದಾಗ. ಗೊತ್ತಾಯ್ತಾ? ನೆಕ್ಸ್ಟ್ ಇದ್ರ ಮೇಲ್ಗಡೆ ಸಿಗ್ಮಾ 2pz, ನೆಕ್ಸ್ಟ್ pi star 2px, pi star 2py, ಸಿಗ್ಮಾ ಸ್ಟಾರ್ 2pz. ಅಟೋಮಿಕ್ ಆರ್ಬಿಟಲ್ಸ್ ಅದೇ ಇರುತ್ತೆ, ಸೇಮ್. ನೋಡಿ, ಅಟೋಮಿಕ್ ಆರ್ಬಿಟಲ್ಸ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. 1s 2s 2s 2p 2p, ನಥಿಂಗ್ ಚೇಂಜ್ ಇನ್ ದಟ್. ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಅಟೋಮಿಕ್ ಆರ್ಬಿಟಲ್ಸ್ ಆರ್ ಸೇಮ್, ಬಟ್ ಈ ಒಂದು ಮಾಲಿಕ್ಯುಲರ್ ಆರ್ಬಿಟಲ್ ಮಾತ್ರ ಇಲ್ಲಿ ಇವೆರಡ ಹಂತದಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಇದೊಂದನ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೆನ್ಪಿಟ್ಕೋಬೇಕಾಗುತ್ತೆ. ಗೊತ್ತಾಯ್ತಾ? ಸೊ ದಿಸ್ ಇಸ್ ಆಲ್ ಅಬೌಟ್ ಎನರ್ಜಿ ಲೆವೆಲ್ ಡಯಾಗ್ರಾಮ್ಸ್. ಇಲ್ಲಿ ಮಾಲಿಕ್ಯುಲರ್ ಆರ್ಬಿಟಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಬಿಡೋಣ. ನೋಡಿ, ಮಾಲಿಕ್ಯುಲರ್ ಆರ್ಬಿಟಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಓಕೆ, ನೀವೇ ಹೇಳಬೇಕು. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್. ನೋಡಿ, ಸಿಗ್ಮಾ 1s ಲೆಸ್ ದ್ಯಾನ್ ಸಿಗ್ಮಾ ಸ್ಟಾರ್ 1s less than sigma 2s less than sigma star 2s. sigma star 2s ಆದ್ಮೇಲೆ ನೋಡಿ, less than
pi 2px is equal to pi 2py. ಆಯ್ತಾ? pi 2px is equal to pi 2py less than ಅದ್ರ ಮೇಲ್ಗಡೆ sigma 2pz right less than ನೋಡಿ pi star 2px equals pi star 2py ಅದ್ರ ಮೇಲ್ಗಡೆ less than sigma star 2pz. This is how you have to write molecular orbital electronic configuration. ನೋಡಬಹುದು ನೀವು ಇಲ್ಲಿ ಸಿಗ್ಮಾ ಸ್ಟಾರ್ 2s ಆದ್ಮೇಲೆ pi ಬಂದಿದೆ, ಇಲ್ಲಿ ಸಿಗ್ಮಾ ಸ್ಟಾರ್ 2s ಆದ್ಮೇಲೆ ಸಿಗ್ಮಾ 2pz ಬಂದಿದೆ. ಇದನ್ನಂತೂ ಚೆನ್ನಾಗಿ ನೆನಪಿಟ್ಕೊಳ್ರಿ ಈ ಒಂದು ಡಿಫರೆನ್ಸ್. ಈ ಎನರ್ಜಿ ಲೆವೆಲ್ ಡಯಾಗ್ರಾಮ್ ನಿಮಗೆ ಗೊತ್ತಾದ್ಮೇಲೆ ಇದ್ರ ಮೇಲ್ಗಡೆ ಈಗ ಕ್ವಶನ್ ಹ್ಯಾಕ್ ಬರುತ್ತೆ ಅನ್ನೋದನ್ನ ನಾನು ಡಿಸ್ಕಷನ್ ಮಾಡ್ತೀನಿ. ಓಕೆ, ಬಿಫೋರ್ ಗೋಯಿಂಗ್ ಟು ಆಕ್ಚುಯಲ್ ಕ್ವಶನ್ಸ್ ಇದನ್ನು ಒಂದು ಪಾಯಿಂಟ್ ಚೆನ್ನಾಗಿ ತಿಳ್ಕೊಂಡ್ರಿ, ಬಾಂಡ್ ಆರ್ಡರ್. ಸೊ ಬಾಂಡ್ ಆರ್ಡರ್ ಅಂದ್ರೆ ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿದೆ, ನಂಬರ್ ಆಫ್ ಬಾಂಡ್ಸ್ ಬಿಟ್ವೀನ್ ದ ಟೂ ಆಟಮ್ಸ್, ಅದಕ್ಕೆ ನಾವು ಬಾಂಡ್ ಆರ್ಡರ್ ಅಂತ ಕರಿತೀವಿ ಅಕಾರ್ಡಿಂಗ್ ಟು ಲಿವಿಸ್. ಬಟ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಪ್ರಕಾರ ಬಾಂಡ್ ಆರ್ಡರ್ ಗೆ ಒಂದು ಡೆಫಿನೆಟ್ ಫಾರ್ಮುಲಾ ಇದೆ. ಯು ಟೇಕ್ ಡೌನ್ ದಟ್ ಫಾರ್ಮುಲಾ. ಸೊ ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ನಂಬರ್ ಆಫ್ bonding electrons minus number of anti-bonding electrons divided by 2, right? So bond order is equal to number of bonding and the number of anti-bonding electrons divided by 2. So that illi listen, number of bonding electrons is always greater than number of bonding electrons is always greater than number of anti-bonding electrons. ಇಲ್ಲಿ ಇದನ್ನ ನೋಟ್ ಡೌನ್ ಮಾಡ್ಕೋಬೇಕು ನೀವು. ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ NP ಅಂದ್ರೆ ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಇಸ್ ಆಲ್ವೇಸ್ ಗ್ರೇಟರ್ ದನ್ ನಂಬರ್ ಆಫ್ ಆಂಟಿ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ನಂಬರ್ ಆಫ್ ಆಂಟಿ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಗೆ ಇಂತ ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗಿರುತ್ತೆ. ಆಯ್ತಾ? ಇದು ಫಸ್ಟ್ ಪಾಯಿಂಟ್, ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂದಾಗ ನೋಡಿ ಬಹಳ ಸಿಂಪಲ್. magnetic property. So ಈಗ if the number of in the electronic configuration unpaired electrons is present. ನೋಡಿ unpaired electrons ಇತ್ತು ಅಂತಂದ್ರೆ paramagnetic. unpaired electrons ಯಾವ್ದಲ್ಲಿ electronic configuration unpaired electrons is equal to paramagnetic. no unpaired electrons, no unpaired electrons, then it is diamagnetic, right? One is paramagnetic, another one is diamagnetic. ಯಾವುದೇ ರೀತಿ unpaired electrons ಇಲ್ಲ ಅಂದಾಗ diamagnetic. unpaired electrons ಇದೆಯಾ, ಒಂದು unpaired electron ಇದ್ರೂ that is paramagnetic. ಗೊತ್ತಾಯ್ತಾ? ಈಗ ಟೇಕ್ ಡೌನ್ ಕ್ವಶನ್. explain the formation of H2 molecule and account the bond order and magnetic property. ಅಂದ್ರೆ ಸೊ H2 molecule ಹೇಗೆ ಫಾರ್ಮೇಶನ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಅದರ ಬಾಂಡ್ ಆರ್ಡರ್ ಮತ್ತೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ನೀವು ಮೆನ್ಷನ್ ಮಾಡಬೇಕು ಬೈ ಯೂಸಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಎನರ್ಜಿ ಲೆವೆಲ್ ಡಯಾಗ್ರಾಮ್. ಓಕೆ, ನೋಡ್ರಿ ಇಲ್ಲಿ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಹಾಕ್ತೀನಿ. ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಹಾಕೋಣ. ಸೊ ಈಗ ಹೈಡ್ರೋಜನ್ 1 ಅಟಾಮಿಕ್ ನಂಬರ್ 1 electronic configuration 1s1. ನೋಡಿ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಅಲ್ಲಿ ಸೊ ದಿಸ್ ಈಸ್ 1 atomic orbital, this is another atomic orbital. ಇದು ಒಂದು ಹೈಡ್ರೋಜನ್ ಆಟಮ್, ಇದು ಇನ್ನೊಂದು ಹೈಡ್ರೋಜನ್ ಆಟಮ್. 1s orbital ಎಷ್ಟು ಎಲೆಕ್ಟ್ರಾನ್ ಇದೆ? 1 electron. ಈಗ ಮಾಲಿಕ್ಯುಲರ್ ಆರ್ಬಿಟಲ್ ದಟ್ ಈಸ್ ಸಿಗ್ಮಾ 1s, ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಸಿಗ್ಮಾ ಸ್ಟಾರ್ 1s. ಈಗ ನೋಡ್ರಿ ಇಲ್ಲಿ 1 electron ಇದೆ, 1 electron ಇದೆ. ಫಸ್ಟ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಫಿಲ್ ಆಗಬೇಕು. ಇಲ್ಲಿಂದ 1 electron ಇಲ್ಲಿಗೆ ಬರುತ್ತೆ, ಇಲ್ಲಿಂದ 1 electron ಇಲ್ಲಿಗೆ ಬರುತ್ತೆ, ಬಾಂಡಿಂಗ್ ಆಗುತ್ತೆ. ಗೊತ್ತಾಯ್ತಾ? ಬಾಂಡಿಂಗ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಟೇಕ್ಸ್ ಪ್ಲೇಸ್, ಅಥವಾ ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗಿಬಿಟ್ಟು ಮಾಲಿಕ್ಯುಲರ್ ಆರ್ಬಿಟಲ್ ಆಗುತ್ತೆ. ಇದು ಎನರ್ಜಿ ಲೆವೆಲ್ ಡಯಾಗ್ರಾಮ್ ಆಯ್ತು. ಈಗ ಇದಕ್ಕೆ ನಾವೇನಂತ ಕರಿತೀವಿ? NB ಅಂತ ಕರಿತೀವಿ, ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಇದು ನಂಬರ್ ಆಫ್ ಆಂಟಿ ಬಾಂಡಿಂಗ್ ಎಲೆಕ್ಟ್ರಾನ್ಸ್.
ಈಗ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಎಷ್ಟಿದೆ 2 ಇದೆ, ಆಂಟಿ ಬಾಂಡಿಂಗ್ ಎಲೆಕ್ಟ್ರಾನ್ಸ್ 0 ಇದೆ. ನೋಡಿ ಬಾಂಡ್ ಆರ್ಡರ್ ಕಂಡುಹಿಡಿದು ಮಾಡ್ತೀನಿ. ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಬಾಂಡಿಂಗ್ ಮೈನಸ್ ನಂಬರ್ ಆಫ್ ಆಂಟಿ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಡಿವೈಡೆಡ್ ಬೈ 2. ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಎಷ್ಟಿದೆ 2 ಇದೆ, ಮೈನಸ್ ಆಂಟಿ ಬಾಂಡಿಂಗ್ ಎಷ್ಟಿದೆ 0 ಇದೆ. 2 divided by 2 it is equal to bond order is equal to 1. So bond order ಎಷ್ಟಾಯ್ತು 1 ಆಯ್ತು. ಗೊತ್ತಾಯ್ತಾ? ಇದನ್ನ ನೆನಪಿಟ್ಕೊಳ್ಳಿ. ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು 1 ಯಾವುದಕ್ಕೆ? ಹೈಡ್ರೋಜನ್ ಮಾಲಿಕ್ಯೂಲ್. ಅಂದ್ರೆ H2 ಮಾಲಿಕ್ಯೂಲ್ ನಲ್ಲಿ ಎರಡು ಹೈಡ್ರೋಜನ್ ಆಟಮ್ ನ ಮಧ್ಯೆ ಒಂದು ಬಾಂಡ್ ಇದೆ ಅಂತ. ಗೊತ್ತಾಯ್ತಾ? ಈಗ ನೋಡಿ, ಇಸ್ ದೇರ್ ಎನಿ ಅನ್ಫೇರ್ಡ್ ಎಲೆಕ್ಟ್ರಾನ್ ಇನ್ ದ ಮಾಲಿಕ್ಯುಲರ್ ಆರ್ಬಿಟಲ್? ಮಾಲಿಕ್ಯುಲರ್ ಆರ್ಬಿಟಲ್ ಅಲ್ಲಿ ಯಾವುದಾದ್ರೂ ಅನ್ಫೇರ್ಡ್ ಎಲೆಕ್ಟ್ರಾನ್ಸ್ ಇದೆಯಾ? ಇಲ್ಲ, ನೋ ಅನ್ಫೇರ್ಡ್ ಎಲೆಕ್ಟ್ರಾನ್ಸ್. ಹೈನ್ಸ್ ಇಟ್ ಈಸ್ ಡಯಾಮ್ಯಾಗ್ನೆಟಿಕ್. So molecular orbital electronic configuration ಬರೀರಿ ಅಂದ್ರೆ, so especially for H2 molecule sigma 1s2. ಯಾಕಂದ್ರೆ ಸಿಗ್ಮಾದಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 2 ಇದೆ. sigma 1s2 ಅಂತ ಬರೀತೀವಿ. This is the molecular orbital electronic configuration for H2 molecule. ಗೊತ್ತಾಯ್ತಾ? ಸೊ ಈ ರೀತಿ ನೀವು ಎನರ್ಜಿ ಲೆವೆಲ್ ಡಯಾಗ್ರಾಮ್ ಅನ್ನ ಯೂಸ್ ಮಾಡಿಕೊಂಡು ಬಾಂಡ್ ಆರ್ಡರ್ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೀವು ಬರೀಬಹುದು. ರೈಟಾ? ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರ್ಕೊಳ್ರಿ. ಇನ್ನೊಂದು ಕ್ವಶನ್, ವೈ H2 molecule He2 molecule does not exist? Right? Why He2 molecule does not exist? He2 molecule does not exist. Explain using molecular orbital theory. Explain using molecular orbital theory. ನೋಡ್ರಿ, ಇಲ್ಲಿ ಮತ್ತೆ ಇನ್ನೊಂದು ಎನರ್ಜಿ ಲೆವೆಲ್ ಡಯಾಗ್ರಾಮ್ ಬರೀತಾ ಇದ್ದೀನಿ ನಾನು. ಸೊ ಸ್ಪೆಷಲಿ ಫಾರ್ ಹೀಲಿಯಂ, ಇಲ್ಲೊಂದು ಹೀಲಿಯಂ ಇದೆ, ಇಲ್ಲೊಂದು ಹೀಲಿಯಂ ಇದೆ. ಸೊ ಹೀಲಿಯಂ ಅಟೋಮಿಕ್ ನಂಬರ್ ಇಸ್ 2. ಹೀಲಿಯಂದು ಅಟೋಮಿಕ್ ನಂಬರ್ 2. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2. ಎರಡು ಹೀಲಿಯಂ ಇದೆ, ಇಲ್ಲೊಂದು ಹೀಲಿಯಂ ನಾನು ಬರ್ಕೊಂಡಿದ್ದೀನಿ. 1s2 ಇದೆ, ಇಲ್ಲಿ 1s ಇದು 1s ಆರ್ಬಿಟಲ್, 2 ಎಲೆಕ್ಟ್ರಾನ್ ಫಿಲ್ ಮಾಡ್ಬಿಡ್ತೀನಿ. ಆಯ್ತಾ? ಈಗ ಮಾಲಿಕ್ಯುಲರ್ ಆರ್ಬಿಟಲ್ ಇಲ್ಲಿ ಬರ್ತೀನಿ ನಾನು. ಮಾಲಿಕ್ಯುಲರ್ ಆರ್ಬಿಟಲ್, ದಿಸ್ ಇಸ್ ಸಿಗ್ಮಾ 1s, ದಿಸ್ ಇಸ್ ಸಿಗ್ಮಾ ಸ್ಟಾರ್ 1s. ಇಲ್ಲಿಂದ ಒಂದು ಎಲೆಕ್ಟ್ರಾನ್, ಇಲ್ಲಿಂದ ಒಂದು ಎಲೆಕ್ಟ್ರಾನ್, ಬಾಂಡಿಂಗ್ ಎಲೆಕ್ಟ್ರಾನ್ ಫಾರ್ಮೇಶನ್ ಆಯ್ತು. ಇನ್ನ ಒಂದೊಂದು ಎಲೆಕ್ಟ್ರಾನ್ ಉಳ್ಕೊಂಡಿದೆ, ಇಲ್ಲಿಂದ ಒಂದು, ಇಲ್ಲಿಂದ ಒಂದು. ಆಂಟಿ ಬಾಂಡಿಂಗ್ ಕೂಡ ಫಿಲ್ ಆಯ್ತು. ಸೊ ದಿಸ್ ಇಸ್ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಅಷ್ಟೇ. ಎನರ್ಜಿ ಲೆವೆಲ್ ಡಯಾಗ್ರಾಮ್ ನಲ್ಲಿ ಎಲೆಕ್ಟ್ರಾನ್ ಫಿಲ್ ಮಾಡಿದೀವಿ. ನೆಕ್ಸ್ಟ್ ಈಗ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಬೇಕು. ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು Nb minus Na divided by 2. Okay, bonding electrons ಎಷ್ಟಿದೆಯಪ್ಪ? This is bonding electrons 2 minus number of anti bonding ಎಷ್ಟಿದೆಯಪ್ಪ? 2 ಇದೆ. 2 minus 2 divided by 2. 0 divided by anything? 0. Bond order is 0. Bond order of He2 molecule is 0. Hence He2 molecule does not exist. ಗೊತ್ತಾಯ್ತಾ? ರೀಸನ್ ಗೊತ್ತಾಯ್ತಾ ಈಗ? ಸೊ why He2 molecule does not exist? Explain by using molecular orbital energy level diagram. ಅಂದ್ರೆ ನೋಡಿ, ಎನರ್ಜಿ ಲೆವೆಲ್ ಡಯಾಗ್ರಾಮ್ ಬರ್ತಿದ್ದೀನಿ. He2 molecule ಬಾಂಡ್ ಆರ್ಡರ್ 0 ಇದೆ, ಹಾಗಾಗಿ He2 molecule ಎಕ್ಸಿಸ್ಟ್ ಆಗೋದಿಲ್ಲ. ಯಾಕೆ ಎಕ್ಸಿಸ್ಟ್ ಆಗೋದಿಲ್ಲ? ನೋಡಿ, ನೋಬೆಲ್ ಗ್ಯಾಸ್ ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆ, ಹಾಗಾಗಿ He2 molecule ಎಕ್ಸಿಸ್ಟ್ ಆಗೋದಿಲ್ಲ. ಇನ್ನ ಒಂದು 3 ಮಾಲಿಕ್ಯೂಲ್ಸ್ ಇದೆ ಇದೇ ತರ ಎನರ್ಜಿ ಲೆವೆಲ್ ಡಯಾಗ್ರಾಮ್ದು. ಸೊ ಅದನ್ನ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಡಿಸ್ಕಷನ್ ಮಾಡೋಣ.